ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿರೋ ಟೈಮ್ ಎಷ್ಟು ಗೊತ್ತಾ? ಬೆಳಗಿನ ಜಾವ 5 ಗಂಟೆ. ಸೊ ಕ್ವಿಕ್ಕಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ದೀಪಾವಳಿ ಬ್ಲಾಗ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನು ಆಫೀಸಿಂದ ಬರೋ ಟೈಮ್ ಇದು. ಹಬ್ಬಕ್ಕೆ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂತೀನಿ. ಆಲ್ರೆಡಿ ವಡೆಗೆ ರುಬ್ಬಿಟ್ಟಿದ್ದೀನಿ ಆ್ಯಂಡ್ ಹಾಗೆ ಆಚೆ ರಂಗೋಲಿ ಹಾಕಬೇಕು ಅಂತ ಕಸ ಸಹ ಗುಡಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡಿದೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಇವತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಬನ್ನಿ ಕ್ವಿಕ್ಕಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ದೀಪಾವಳಿ ಹಬ್ಬದ ದಿನ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದೆ. ನಾನು ಆಫೀಸಿಂದ ಬಂದಿರೋ ಕಾರಣ ನನಗೆ ಅಷ್ಟೊಂದಾಗಿ ಟೈಮ್ ಸಿಗಲಿಲ್ಲ. ಸೊ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಪುಟ್ಟದಾಗಿ ಚೊಕ್ಕವಾಗಿ ಒಂದು ರಂಗೋಲಿ ಹಾಕಿದೆ. ಆ್ಯಂಡ್ ನಾವು ದೀಪಾವಳಿಗೆ ಪೂಜೆ ಮಾಡೋದು ಅಂತ ನಾನು ದಸರಾ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಇಲ್ಲಿ ನಾವು ಗಾಡಿ ಪೂಜೆ ಎಲ್ಲ ಮಾಡ್ತಿದ್ದೀವಿ ಆ್ಯಂಡ್ ಇಲ್ಲಿ ನಮ್ಮ ಮಾವ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ಯೂಶ್ವಲಿ ನಮ್ಮ ಮನೇಲಿ ನಾವು ದಸರಾಗೆ ಗಾಡಿ ಪೂಜೆ ಮಾಡ್ತಾ ಇದ್ದಿದ್ದು ನಮ್ಮ ಅಪ್ಪ ಎಲ್ಲ. ಸೊ ಇಲ್ಲಿ ಮದುವೆ ಆದಮೇಲೆ ಸಂತೋಷ್ ಅವ್ರ ಮನೇಲಿ ದೀಪಾವಳಿಗೆ ಮಾಡ್ತಾರೆ. ಸೊ ನಮ್ಮ ಅಕ್ಕಿರ ಔಟ್ಫಿಟ್ ತುಂಬಾ ಚೆನ್ನಾಗಿತ್ತು. ಅದು ಕಂಪ್ಲೀಟ್ ಪಿಕ್ಚರ್ಸ್ ಎಲ್ಲ ಎಂಡಲ್ಲಿ ಹಾಕಿದ್ದೀನಿ. ವಿಡಿಯೋ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ತುಂಬಾ ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ನಾವು ಪೂಜೆ ಸಹ ಮಾಡ್ತಿದ್ದೀವಿ, ಗಾಡಿ ಪೂಜೆ. ನಿಮ್ಮ ಮನೆಯಲ್ಲಿ ಗಾಡಿ ಪೂಜೆ ದೀಪಾವಳಿಗೆ ಮಾಡ್ತೀರಾ, ದಸರಾಗೆ ಮಾಡ್ತೀರಾ ಅನ್ನೋದನ್ನು ಶೇರ್ ಮಾಡಿ. ಸೊ ನಾನು ಸಹ ನೋಡ್ತೀನಿ ಆ್ಯಂಡ್ ಹಾಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ನೀವೆಲ್ಲರೂ. ಅಕ್ಕಿರ ನೀನು ಮುಂದೆ ಬಾ. ಆಯ್ತು ಆಯ್ತು. ಇರಿ ಹೊಟ್ಟೆದಲ್ಲಿ ಹೋಗ್ತೀಯಾ? ಸ್ವಾಮೀಜಿ ಹೋಗ್ತೀಯಾ? ಅಕ್ಕಿರ ಇಲ್ಲಿ ರಂಗೋಲಿ ಹಾಕ್ತೀಯಾ? ಸೊ ನಾನಿಲ್ಲಿ ಹಬ್ಬದ ಸ್ಪೆಷಲ್ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಕ್ಯಾರೆಟ್ ಹಲ್ವಾ. ಸೊ ರೆಸಿಪಿ ಸಹ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡಲ್ಲ. ಸೊ ನಾನಿಲ್ಲಿ ಹಬ್ಬಕ್ಕೆ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಕ್ಯಾರೆಟ್ ಹಲ್ವಾ. ಐ ಥಿಂಕ್ ನಾನು ಕ್ಯಾರೆಟ್ ಹಲ್ವಾ ರೆಸಿಪಿ ಶೇರ್ ಮಾಡಿಲ್ಲ. ಆದಷ್ಟು ಬೇಗ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಂಡ್ ಹಬ್ಬಕ್ಕೆ ಸ್ಪೆಷಲಾಗಿ ಕ್ಯಾರೆಟ್ ಹಲ್ವಾ ಆ್ಯಂಡ್ ಹಾಗೆ ಉದ್ದಿನ ವಡೆ ಮಾಡಿದ್ದೆ. ಸ್ವಲ್ಪ ಕ್ರೇವಿಂಗ್ಸ್ ಅನ್ನಿಸ್ತಾ ಇತ್ತು. ಸೊ ಹಬ್ಬಕ್ಕೆ ಯಾವಾಗಲೂ ಮಸಾಲ ವಡೆ ಬದಲು ಉದ್ದಿನ ವಡೆ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇಲ್ಲಿ ನೋಡಿ, ನಮ್ಮ ಮುದ್ದು ಮಹಾಲಕ್ಷ್ಮಿ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಅಡುಗೆ ಮಾಡ್ತಾಯಿದ್ರೆ ಅವಳು ಕಿಚನಲ್ಲೇ ಇರಬೇಕು, ಕಿಚನಲ್ಲಿ ಹಂಗೆ ಹೆಲ್ಪ್ ಮಾಡ್ತಾ ಇರಬೇಕು. ಸೊ ಇವಾಗ ಮಾಡ್ತಾರೆ, ದೊಡ್ಡವರಾದ್ಮೇಲೆ ಮಾಡ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಾಗಿತ್ತು. ನಾನು ಕ್ಯಾರೆಟ್ ಹಲ್ವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದೆ. ಆ್ಯಂಡ್ ಹಾಗೆ ಇಲ್ಲಿ ಪನ್ನೀರ್ ಮಸಾಲ ಸಹ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಉದ್ದಿನ ವಡೆಗೆ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಹಾಗೆ ಇಲ್ಲಿ ಗೀ ರೈಸ್ಗೂ ಸಹ ರೆಡಿ ಮಾಡಿಟ್ಟಿದ್ದೀನಿ. ಆಫೀಸ್ಗೆ ಹೋಗಿ ಬಂದು ಇಷ್ಟೆಲ್ಲ ಮಾಡೋದು ಸ್ವಲ್ಪನೇ ಕಷ್ಟ ಅನ್ನಿಸ್ತು. ದಟ್ಸ್ ಓಕೆ, ಕುಕಿಂಗ್ ಇಸ್ ಮೈ ಫೇವ್ರೆಟ್ ಅಲ್ವಾ. ಸೊ ನಾನು ಕ್ಯಾರೆಟ್ ಹಲ್ವಾ ಯಾವಾಗಾದರೂ ಮಾಡಬೇಕಾದ್ರೂ ನಾನು ಕೋವಾ ಬಳಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಹಾಕಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಕ್ಯಾರೆಟ್ ಹಲ್ವಾಗೆ ಗಟ್ಟಿ ಹಾಲು ಆ್ಯಂಡ್ ಹಾಗೆ ಕೋವಾ ಸ್ವಲ್ಪ ಸಕ್ಕರೆ ಹಾಕಿ ಮಾಡ್ತಿದ್ದೀನಿ. ಸೊ ರೆಸಿಪಿ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ಈಗ ನನ್ನ ಕೈಯಲ್ಲಿ ರೆಸಿಪಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗೆ ಇಲ್ಲಿ ಸಂಜೆ ಹೂವದಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ದೀಪಾವಳಿಗೆ ನಾನು ಇದು ಮಿಸ್ ಮಾಡದೆ ಬಿಡಿಸ್ತೀನಿ ರಂಗೋಲಿ. ನನಗೆ ತುಂಬ ಇಷ್ಟ. ಅದ್ರ ಮಧ್ಯ ದೀಪ ಇಟ್ಟರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲೂ ಈ ಥರ ರಂಗೋಲಿ ಎಲ್ಲ ಬಿಟ್ಟಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೀವು ಮನೇಲಿ ರಂಗೋಲಿ ಎಲ್ಲ ಬಿಟ್ಟಿದ್ರೆ ಹೂವದಲ್ಲಿ ಒಂದು ಲೈಕ್ ಮಾಡಿ. ಸೊ ಹಾಗೆ ನನಗೆ ಗೊತ್ತಾಗುತ್ತೆ.
ನಾನು ದೀಪಾವಳಿ ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೋಬೇಕಾಗಿತ್ತು. ಟೇಲರ್ ಅಂಗಡಿಗೆ ನಾನು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದೆ. ಆ್ಯಂಡ್ ನನ್ನ ಬ್ಯಾಡ್ ಲಕ್ ಸಂಜೆ ಕೊಡ್ತೀನಿ ಅಂತ ಹೇಳಿದ್ರು. ಸಂಜೆ ನನ್ನ ಕೈಲಿ ಆಗಲಿಲ್ಲ ಇಸ್ಕೊಳ್ಳೋದಕ್ಕೆ. ಸೊ ಹಬ್ಬ ಎಲ್ಲ ಮಾಡಿಬಿಟ್ಟಿದ್ದೆ, ಅವಾಗೇನು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಂತ ನಾನು ಸುಮ್ಮನೆ ಆದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಈ ಥರ ರಂಗೋಲಿ ಬಿಡೋದು, ಮನೆಯೆಲ್ಲ ದೀಪ ಹಚ್ಚೋದು, ಅದು ಮಣ್ಣಿನ ದೀಪ ಹಚ್ಚೋದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ನೀವು ಆದಷ್ಟು ಮಣ್ಣಿನ ದೀಪನೇ ಉಪಯೋಗಿಸಿ. ಸೊ ಕಂಪ್ಲೀಟ್ ಫೋಟೋ ಎಲ್ಲ ಪೋಸ್ಟ್ ಮಾಡ್ತೀನಿ. ಇಲ್ಲಿ ಒಬ್ಬಳೇ ವಿಡಿಯೋ ಮಾಡಿಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಅಪ್ಪ ಮಗಳು ದೀಪ ಹಚ್ತಿದ್ದಾರೆ. ಸಂಜೆ ಪೂಜೆಗೆ ದೀಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ಲ ಕಿರಾ. ಕುತ್ಕೋ, ಚೆನ್ನಾಗಿದ್ಯಾ? ಕುತ್ಕೊಮ್ಮ, ಚೆನ್ನಾಗಿ ಕಾಣಿಸ್ತಾ. ಕಿಸಿ ಮಮ್ಮಗೆ ನೀನು ಅತ್ರ ಮಮ್ಮಗೆ ಕಿಸಿ. ಸೊ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಆಗಿತ್ತು ದೀಪಾವಳಿಗೆ. ಸೊ ಇದು ನನ್ನ ಕ್ಯೂಟೆಸ್ಟ್ ಫ್ಯಾಮಿಲಿ. ಸೊ ಅಕ್ಕಿರಾಗೆ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ರೀಲ್ಸ್ಗೆ ವೀಡಿಯೋ ಸಹ ಶೂಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಯಿತು. ಮಗಳು ಇಲ್ಲ ಮಮ್ಮ ನೋಡು, ಅಕ್ಕಿರ ಮಮ್ಮ ನೋಡು. ಅಕ್ಕಿ ಇಲ್ಲಿ ಇಲ್ಲಿ ಈ ಕಡೆ ಇಲ್ಲ ಮಮ್ಮನ. ಅಕ್ಕಿರಿ ಇಲ್ಲ ಮಮ್ಮ ನೋಡು, ಮೇಲೆ ಎತ್ಕೋ ಕೈಯಲ್ಲಿ ಎತ್ಕೋ. ಇಲ್ಲಮ್ಮ ಹಂಗೆ ಇಟ್ಕೊಬೇಕು. ಸೊ ಚಿಕ್ಕ ಮಕ್ಕಳಿಗೆ ವಿಡಿಯೋಸ್ ಮಾಡಿ ಫೋಟೋಸ್ ತಗೊಳ್ಳೋದು ತುಂಬಾ ಕಷ್ಟ ಇದೆ. ಆ್ಯಂಡ್ ಇದು ಬಂದು ಅಕಿರಾಗೆ ನೀರು ಹಚ್ಚಿದ್ರೆ ದೀಪ ಬರುತ್ತಲ್ಲ ಅದು. ಸೊ ಏನೂ ಪ್ರಾಬ್ಲಮ್ ಇಲ್ಲ ಇದು. ಆ್ಯಂಡ್ ಅಕಿರಾ ಕಂಪ್ಲೀಟ್ ಔಟ್ಫಿಟ್ ಹೇಗಿದೆ, ಸೊ ಡೀಟೇಲ್ಸ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿ. ಸೊ ಯಾವ ಅಂಗಡಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಸಾಕು, ಹಿಂಗೆ ಮಾಡಮ್ಮ, ಹಿಂಗೆ ಮುಟ್ಟು, ಫ್ಲವರ್ ಮುಟ್ಟು. ಹಾಂ ಗುಡ್. ಇಲ್ಲ ಮಮ್ಮ ನೋಡು. ಇಲ್ಲ ಮಮ್ಮ ನೋಡು, ಹಾಕಿರ ಪಪ್ಪನ ಮಮ್ಮ ನೋಡು ಲಾಸ್ಟ್ ಟೈಮ್. ನೋಡು ಹಿಂಗೆ ಹಿಡ್ಕೊ, ಹಾಕಿರ ಸ್ಕರ್ಟ್ ಹಿಂಗೆ ಹಿಡ್ಕೊ. ಹಾಂ ಆಯ್ತಾ, ಬಾ ಸ್ವಲ್ಪ ವಾಕ್ ಮಾಡು.
ಕೊಡಿ ನಂಗೆ ಬಾ ಬಾ ಅಕ್ಕಿರ ಫೋಟೋ ತೆಗಿತಾ ಇರೋದು ಅದು. ಸೊ ಈ ವರ್ಷದ ದೀಪಾವಳಿ ಹಬ್ಬ ಹೀಗೋಯ್ತು. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.